ಬೆಂಗಳೂರಲ್ಲಿ ಗುಡುಗು ಮಿಂಚು ಆನೆಕಲ್ ಸಹಿತ ಜೋರು ಮಳೆ ಆಗ್ತಾಯಿದೆ. ಎಷ್ಟು ಜೋರು ಮಳೆ ಅಂದರೆ 25 ವರ್ಷದ ನಂತರ ಇಷ್ಟು ಜೋರು ಮಳೆ ಬೆಂಗಳೂರಲ್ಲಿ ಆಗ್ತಿರುವಂಥದ್ದು. ಎಳ್ನೀರ ಕಾಯಿನ ಅದು ಎಳ್ನೀರು ಕಿತ್ತಾಕ್ಬಿಡ್ತಾರೆ ಇಂಥವು. ತುಂಬ್ಕೊತದೆ ಕುಡ್ಬಿಡು, ಇದನ್ನು ಅದನ್ನು ಸಾಕೊಡ್ತೀನಿ ಕೊಟ್ಬಿಡ. ಅವ್ರು ಕುಡ್ದಾರಾ? ಏನು ಮಾಡ್ತು? ಅಲ್ಲ ಕುಡಿ, ಚೆನ್ನಾಯ್ತಾ? ಕೈಲಿ ತಿಂತಾನ? ಬಾರೋ ಲೋ ತಿನ್ಬಾರೋ. ಈಗ ಹಾಕೊಡ್ತೀನಿ ಅವನಿಗೆ. ಪಾಪ ಅವ್ನಿಗೆ ತಿನ್ನಕ್ಕೆ ಬರ್ತಾಯಿಲ್ಲ, ತಿನ್ಸೆ. ತಿನ್ನೋ ನೀನ. ಮಂಡ್ಯಕ್ಕೆ ಬಂದಮೇಲೆ ಶ್ರೀವಿನ್ಗೆ ಗೌರಿ ಜೊತೆ ಆಟ ಆಡೋದಂದರೆ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಇವನು ಏನು ಮಾಡಿದ್ರು ಪಾಪ ಅದೇನು ಮಾಡಲ್ಲ, ಸುಮ್ಮನೆ ಅವನ ಜೊತೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅದು ಕೂಡ ರಿಯಾಕ್ಟ್ ಎಷ್ಟು ಚೆನ್ನಾಗಿ ಮಾಡುತ್ತೆ ನೋಡಿ. ಯಾಕೋ ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ನೋಡ್ಕೊಂಬರೋಣ ಅಂತ ಅಮ್ಮನಿಗೆ ಹೇಳ್ದೇನೆ ಸರ್ಪ್ರೈಸಾಗಿ ವಿಸಿಟ್ ಮಾಡೋಣ ಅಂತ ಹೊರಟೆ. ಯಾಕೆ ಅಂದರೆ ನಿನ್ನೆ ಕಾಲ್ ಮಾಡಿದಾಗ ರಾತ್ರಿ ಅಮ್ಮನಿಗೆ ಹುಷಾರಿಲ್ಲ ಅಂದ್ಬಿಟ್ಟಾಯಿತು. ಯಾಕೋ ಮನಸ್ಸಾಗಿರಲಿಲ್ಲ ಹೋಗಿ ಬರೋಣ ಅಂತ. ಅಷ್ಟರಲ್ಲಿ ಅತ್ತಿಗೆ ಬೇರೆ ಇರಲಿಲ್ಲ, ಊರಿಗೆ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಸೊ ಅಮ್ಮನ ಒಬ್ಬರನ್ನ ಬಿಡೋದು ಯಾಕೋ ಬೇಜಾರು ಅನ್ನಿಸ್ತು. ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತ ಹೊರಟೆ. ಆದರೆ ನನಗೆ ಅಲ್ಲಿ ಇನ್ನೊಂದು ಸರ್ಪ್ರೈಸ್ ಅನ್ನಿಸ್ತು. ಏನಪ್ಪ ಅಂತಂದರೆ ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತು ಯಾಕಾದರೂ ಬಂದೋ ಅಂತ. ಸಮ್ಟೈಮ್ಸು ಯೋಚನೆ ಮಾಡಿದ್ರೆ ಹೆಣ್ಮಕ್ಳು ತವ್ರ ಮನೆಯಲ್ಲಿ ಹುಟ್ಟಿ ಬೆಳೆದು ಎಷ್ಟು ಖುಷಿಯಾಗಿರ್ತಾರೆ. ಸಮ್ಟೈಮ್ ಸರ್ಪ್ರೈಸ್ ಕೊಡೋಣ ಅಂತನೋ ಅಥವಾ ಯಾರನ್ನೋ ಹೇಳ್ದೆ ಕೇಳದೆ ಅಲ್ಲಿ ವಿಸಿಟ್ ಮಾಡಿದಾಗ ಆಗುವಂಥ ಅನುಭವ ಇದೆಯಲ್ಲ, ಲೈಫಲ್ಲಿ ಮರೆಯೋಕ್ಕಾಗೋದಿಲ್ಲ. ಆ ಅನುಭವ ನನಗೂ ಕೂಡ ಆಯಿತು. ಸೊ ಬೇಜಾರಂತೂ ಸಿಕ್ಕಾಪಟ್ಟೆ ಆಯಿತು. ಬರುವಾಗಲೂ ಅಷ್ಟೇ ಬೇಜಾರು ಮಾಡಿಕೊಂಡೇ ಬಂದೆ. ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ನಾವು ಮನೆ ಬಿಟ್ಟಾಗಲೇ ಅಂದರೆ ಬ್ಯಾಂಗ್ಳೂರು ಬಿಟ್ಟಾಗಲೇ ಬ್ಯಾಂಗ್ಳೂರು ಟು ಮಂಡ್ಯಕ್ಕೆ 5:30 ಆಗಿತ್ತು. ಆಲ್ಮೋಸ್ಟು ಒಂದು 7 ಗಂಟೆಗೆಲ್ಲ ರೀಚ್ ಆಗ್ಬೋದು. 1.5 ಅವರ್ಸ್ ಸಾಕು ಅಂತ ಅಂದ್ಕೊಂಡ್ವಿ. ಸೊ ಅಷ್ಟೊತ್ತಿಗೆ ರೀಚ್ ಆದ್ವಿ. ಕರೆಕ್ಟಾಗಿ 7:30ಗೆ ಮಂಡ್ಯಕ್ಕೆ ರೀಚ್ ಆದ್ವಿ. ಇದು ಯಾರಿಗೆಲ್ಲ ನೆನಪಿದೆ ನಂಜನಗೂಡು ಅಲ್ಪುಡಿ ಎಷ್ಟು ಚೆನ್ನಾಗಿತ್ತು ಫ್ಲೇವರು ಅಂತಂದರೆ, ನಾನು ನೋಡಿದ ತಕ್ಷಣ ಈಸ್ಕೊಂಡು ಅಲ್ಲುಜ್ದೆ. ಯಾರಾದರೂ ಮರ್ತಿಲ್ಲ ನೆನಪಿದೆ ಅಂತ ಅನ್ನೋರು ಕಮೆಂಟ್ ಮಾಡಿ. ನಂಜನಗೂಡು ದಂತವರ್ಧನ ಚೂರ್ಣ ಯಾರಿಗೆಲ್ಲ ಗೊತ್ತು? ಅದರಲ್ಲೂ ಶ್ರೀವಿನ್ನು ಮಂಡ್ಯಕ್ಕೆ ಬಂದಮೇಲಂತೂ ಕರು ಬಿಟ್ಟು ಬರ್ತಾನೆ ಇಲ್ಲ. ಹೌದಾ? ನಾವು ಬ್ಯಾಂಗ್ಳೂರಲ್ಲಿರೋ ಕಾರಣ ನೀನು, ಆದರೆ ನಮ್ಮ ಹಳ್ಳಿಗೆ ಬಂದ ತಕ್ಷಣ ಮೊದಲೇ ಮಂಡ್ಯ ಕೇಳಬೇಕಾ? ಗೌರಿ ಕರೋ ಜೊತೆ ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಶ್ರೀವಿನ್. ಹಂಗೆ ಇರು.
ಏನು ಮಾಡಲ್ಲ, ಅದಿನ್ನೂ ಕರು. ಕೋಳಿ ಆಡ್ಸು, ಕೋಳಿ 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 ಆಡ್ಸು. ಬಾ. ಎಳ್ನೀರ ಕಾಯಿನ ಅದು ನೀರು ಕಿತ್ತಾಕ್ಬಿಡ್ತಾರೆ ಇಂಥವು. ಅಲ್ಲಿ ಕಲರ್ ಆಗಿರ್ಬೇಕು ಅಂತಾರೆ. ಈಗ ಸರಿಯಾಗಿ ಸಮಯ 7:30 ಆಗಿದೆ. ಖಾಲಿ ಹೊಟ್ಟೆಯಲ್ಲಿ ಎಳ್ನೀರು ಕುಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲಿ ನಮ್ಮ ಹಳ್ಳಿ ಸ್ಟೈಲು ಸೂಪರ್ ಅಂತಲೇ ಹೇಳಬೇಕು. ಅದು ನಮ್ಮಪ್ಪ ಇಷ್ಟಕ್ಕಾಗಲೇ ಹುಲ್ಲೆಲ್ಲ ತೊಗೊಂಡು ಬಂದಿತ್ತು, ಹಸುಗಳಿಗೆ ಕರೆಯೋದು ಮತ್ತು ಮೇಕೆಗಳಿಗೆ ಎಲ್ಕ. ಕಾಚಕ್ಕಿ ಕೂಡ ತಂದಿದ್ದಾರೆ, ಅದನ್ನು ತೋರಿಸ್ತೀನಿ. ಬೆಳಗ್ಗೆ ಎಳ್ನೀರು ಕುಡಿಯೋ ಮಜಾನೇ ಬೇರೆ. ಬಟ್ ಸಿಟಿಯಲ್ಲಿ ತಂದರೆ ಇಷ್ಟು ಖುಷಿ ಅನಿಸಲ್ಲ. ನಮ್ಮಪ್ಪ ಒಬ್ಬೊಬ್ರಿಗೂ ಒಂದೊಂದು ಎಳ್ನೀರೆಲ್ಲ ಕೊಚ್ಚಿ ಕೊಚ್ಚಿ ಕೊಡ್ತಾ ಇದ್ದಾರೆ. ಕೆಂಡೆಳ್ನೀರು ಎಷ್ಟು ಚೆನ್ನಾಗಿ ಕೊಡ್ತಿದ್ದಾರಲ್ಲ. ಹಾಕು ಫುಲ್ ತುಂಬ. ಸಿಟಿಯಲ್ಲಿ ಈ ಥರ ಡೈಲಿ ಕುಡಿಯೋಕೆ ಆಸೆ, ಆದರೆ ಡೈಲಿ ಸಿಗೋದಿಲ್ಲ. ಒಂದು ಎಳ್ನೀರಿಗೆ 50 ರಿಂದ 60 ರೂಪಾಯಿ ಪೇ ಮಾಡಬೇಕು. ನೀನು ಹೋಗ್ರಿ. ಶ್ರೀವಿನ್ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿರೋದು ಅಂತಂದರೆ ಗೌರಿ ಜೊತೆ. ಗೌರಿ ತುಂಬ ಅವ್ನು ಬಂದ ತಕ್ಷಣ ರಿಯಾಕ್ಟ್ ಮಾಡ್ತಾಳೆ. ಅಂದರೆ ಬೇರೆ ಥರ, ಅಂದರೆ ಕೆಟ್ಟ ಥರ ಏನಿಲ್ಲ, ಅಂದರೆ ಗುದಿಯೋದು ಓದಿಯೋದು ಆ ಥರ ಏನೂ ಮಾಡಲ್ಲ. ತುಂಬಾ ರೆಸ್ಪಾನ್ಸ್ ಮಾಡ್ತಾನೆ. ಅವನು ಅಷ್ಟೇ, ಏನಾದ್ರು ತಂದುಕೊಟ್ರೆ ತಿನ್ನೋದು ಆ ಥರ. ಇನ್ನು ಟಾಮಿ ರಾತ್ರಿ ಎಲ್ಲ ಎದ್ದಿರುತ್ತೆ, ಬೆಳಗ್ಗೆ ಚೆನ್ನಾಗಿ ನಿದ್ದೆ ಮಾಡಿ. ಚೆನ್ನಾಯ್ತಾ? ಸೂಪರ್ ಸೂಪರ್ ಸೂಪರ್. ಹಳ್ಳಿ ಲೈಫ್ ತುಂಬಾ ಇಷ್ಟ ಆಗಿದೆ ಶ್ರೀವಿಂಗೆ ಇದ್ದಾಗೆ. ಎಳ್ನೀರು ಕುಡ್ದಾದ್ಮೇಲೆ ಈ ಥರ ಒಳಗಿರುವಂಥ ತಿರುಳು ಕಾಯಿ ಇರುತ್ತೆ, ಅದು ಗಂಜಿ ಅಂತ ಕರಿತೀವಿ ನಾವು. ಯಾರೆಲ್ಲ ತಿಂದಿದ್ದೀರಾ? ನಮ್ಮ ಕಡೆ ಸಿಕ್ಕಾಪಟ್ಟೆ ತುಂಬಾ ಎಳ್ನೀರು ಕುಡಿದ ತಕ್ಷಣ ತಿಂದ ಅಭ್ಯಾಸ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆ ತಿಳಿ ತಿಂದರೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿ ತಿಳಿನೂ ಕೊಡ್ತಾರೆ. ಕೋಳಿಗಳೆಲ್ಲ ಕೂಗ್ತಾ ಇದೆ. ಕೋಳಿ ಆ ಸೈಡಲ್ಲಿದೆ. ಸ್ಪೂನ್ ಕೊಡ್ತೀನಿ. ಬಾರೋ ಆದಷ್ಟು ನಮ್ಮ ಮಂಡ್ಯ ಭಾಷೆ ಹೋಗಲು ಬಾರೋ, ಹೋಗೋ, ಬಾರೆ, ಹೋಗೆ ಇದೇ ರೀತಿ ಮಾತಾಡೋದು. ಪಾಪ ತಿನ್ಸೆ. ತಿನ್ನೋ ನೀನು. ಶ್ರೀವಿನ್ಗೆ ತಿನ್ನಕ್ಕೆ ಬರ್ತಿಲ್ಲ. ಚೆನ್ನಾಯ್ತಲ್ಲ ಶ್ರೀ? ಫಸ್ಟ್ ಶ್ರೀವಿನ್. ಅವನು
ಶ್ರೀವಿನ್ಗೆ ಗೌರಿಗೆ ಊಟ ಕೊಡೋದು ಅದು ಇದು ಸಿಕ್ಕಾಪಟ್ಟೆ ಇಷ್ಟ. ಮತ್ತಿನ್ನೊಂದು ಗೌರಿಗೆ ಏನೇ ಕೊಟ್ರು ಅದು ತಿನ್ನುತ್ತೆ. ಹುಲ್ಲು ಕೊಟ್ಟರೆ ಹುಲ್ಲು ತಿನ್ನುತ್ತೆ, ತರಕಾರಿಗಳು ಕೊಟ್ಟರೆ ತರಕಾರಿ ತಿನ್ನುತ್ತೆ. ಅವನಿಗೆ ತುಂಬ ಇಷ್ಟ ಆಗುತ್ತಿದೆ ಗೌರಿ. ಅಲ್ಲಿಂದ ಎತ್ಕೊಡು ತಿನ್ಸೋಸಿಗೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನ ಇದ್ದಿದ್ದು. ಬುಧವಾರ ರಿಟರ್ನ್ ಬಂದುಬಿಟ್ವಿ. ಆದರೂ ಹಾಲಿಡೇ ಎಂಜಾಯ್ ಮಾಡಿದ್ರು ಮಕ್ಕಳು. ಚನ್ನಪಟ್ಟಣ ಬಿಟ್ಟು ರಾಮನಗರ ಎಂಟ್ರಿ ಆಗಬೇಕು ಅನ್ನೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಸಿಕ್ಕಾಬಟ್ಟೆ ಮಳೆ, ಅದರಲ್ಲಿ ಫಸ್ಟೇ ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಮಳೆ ಆಗ್ತಿತ್ತಂತೆ. ಆನಿಕಲ್ ಸಮೇತ ಮನೆ ಎಷ್ಟು ಜೋರು ಮಳೆ ಬರ್ತಾಯಿತ್ತು ಅಂತಂದರೆ ಎಷ್ಟೋ ಜನ ಡ್ರೈವ್ ಮಾಡೋಕ್ಕಾಗ್ತಿರಲಿಲ್ಲ. ನೀರು ಸ್ಟೆಪ್ ಆಗಿಬಿಟ್ಟು ಸ್ಕಿಡ್ ಆಗ್ತಿತ್ತು. ತುಂಬ ಜನ ಹೊರಗಡೆ ನಿಲ್ಲಿಸ್ಕೊಂಡಿದ್ರು ಗಾಡಿನ. ಅಷ್ಟು ದಿನ ಮನೆಗೆ ತಲುಪಿದ್ವಿ 1.5 ಗಂಟೆ ನಂತರ. ಎಷ್ಟು ಜೋರು ಮಳೆ ಇದೆ ಅಂದರೆ ನಮ್ಮ ಹಾಕಿ ತುಳಸಿ ಎಲ್ಲ ಮುರಿದೋಗ್ತಾಯಿತ್ತು. ಹಾಗೆ ಮೊಳಕೆ ಬಂದಿದ್ದ ತೆಂಗಿನಕಾಯಿ ಮರ ಹಾಕಿದ್ವಿ. ಆ ಮರದ್ದು ಕೂಡ ಗಿಡ ಇನ್ನು ಅದನ್ನು ಕೂಡ ಅಷ್ಟು ಫುಲ್ಲು ಬಗ್ಗೋಗ್ಬಿಟ್ಟಿತ್ತು. ಅಷ್ಟು ಜೋರು ಮಳೆ ಅಂದರೆ 25 ವರ್ಷದ ನಂತರ ಬ್ಯಾಂಗ್ಳೂರಲ್ಲಿ ಈ ಥರ ಮಳೆ ಆಗ್ತಿದೆ ಅಂತ ಹೇಳ್ತಿದ್ರು ತಿಳಿದವರೆಲ್ಲ. ಸೊ ತುಂಬ ಜೋರು ಮಳೆ ಬರ್ತಾಯಿತ್ತು ನೋಡಿ. ಎಷ್ಟು ಜೋರು ಮಳೆ ಬರ್ತಾಯಿದೆ. ಗಾಳಿನೂ ಅಷ್ಟೇ ಸಿಕ್ಕಾಬಟ್ಟೆ, ಮಿಂಚು, ಆನಿಕಲ್ಲು ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಆದಷ್ಟು ಈ ಸಮಯದಲ್ಲಿ ಹೊರಗಡೆ ಹೋಗದೇ ಇರೋದೇ ಬೆಸ್ಟ್ ಅಂತ ಅನಿಸುತ್ತೆ. ಎಷ್ಟು ಜೋರು ಮಳೆ ಇದೆ. ಒಂದು ಕಡೆ ಖುಷಿ ಯಾಕೆಂದರೆ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿದೆ ಅಂತ. ಆದ್ರೂ ಕೂಡ ಬೆಳಿಗ್ಗೆ ಬೇಸಿಗೆ ಇರೋ ಕಾಲ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ. ಬೆಳಿಗ್ಗೆ ಎಲ್ಲ, ಸಂಜೆ ಆದರೆ ಮಳೆ ಬರುತ್ತೆ. ಅಮ್ಮನ ಮನೇಲಿ ಏನಾಯಿತು ಅಂತ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನಿನ್ನು ಹೋಗಿ ಬರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಾನಿನ್ನು ಹೋಗಿ ಬರ್ತೀನಿ. ಬಾಯ್ ಬಾಯ್ ಎಲ್ಲರಿಗೂ.